ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಂಥ ನಮ್ಮ ಎಲ್ಲ ಏನು ಬೆಂಗಳೂರು ಸೌತ್ನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕಂದರೆ ಹೆಸರು ಹೇಳೋಕ್ಕೆ ಲೀಸ್ಟು ಮತ್ತು ಅದೇ ಒಂದು 10 ನಿಮಿಷ ಬೇಕಾಗತ್ತೆ. ನೋಡೋಣ, ಅದಕ್ಕೊಂದು ವಿಡಿಯೋನ ಮಾಡೋಣಂತೆ. ಬನ್ನಿ, ಈಗ ಪ್ರೀತಿಯ ವಿದ್ಯಾರ್ಥಿಗಳೇ ಪಾರ್ಟ್ ಎ ಉತ್ತರಗಳನ್ನು ನಾವು ಈಗ ನೋಡ್ತಾ ಹೋಗೋಣ. ಯಾರಿಗೆಲ್ಲ ಎಕ್ಸಾಮ್ ಆಗಿಲ್ವೋ ಹಾಗೂ ನಿಮ್ಮ ಕಮೆಂಟ್ಗಳನ್ನು ಓದ್ಬಿಟ್ಟು ಬಹಳ ಖುಷಿಯಾಗಿದೆ ವಿದ್ಯಾರ್ಥಿಗಳೇ. ಅಕಾರ್ಡಿಂಗ್ ಟು ದ ಜೂಲಿಯಟ್ ಆಫ್ಟರ್ ಹರ್ ಡೆತ್ ರೋಮಿಯೋ ಶುಡ್ ಬಿ ಡ್ಯಾಶ್ ಅಂತ ಇದೆ. ಕಟ್ ಔಟ್ ಇಂಟು ಲಿಟಲ್ ಪೀಸಸ್, ಅದೇ 100% ಸರಿಯಾದ ಉತ್ತರ ಆಗಿರುತ್ತೆ. ಎರಡನೆಯ ಪ್ರಶ್ನೆ, ಐಡೆಂಟಿಫೈ ದ ರೈಟ್ ಸೀಕ್ವೆನ್ಸ್ ಅಂತ ಇದೆ. ಮೊದಲೇನಾಗುತ್ತೆ ಅಂತ ಹೇಳಿದರೆ, ಕಿಂಗ್ ಆರ್ಡರ್ ಲೈಫ್ ಇನ್ ಪ್ರಿಸನ್ಮೆಂಟನ್ನು ಆರ್ಡರ್ ಮಾಡ್ತಾನೆ. ದ ಕ್ರಿಮಿನಲ್ ವಾಸ್ ಕ್ಯಾಪ್ಟ್ ಇನ್ ಟು ದಿ ಪ್ರಿಸನ್, ಆಮೇಲೆ ಅವನಿಗೆ ಜೈಲ್ ಒಳಗಡೆ ಇರ್ತಾರೆ. ನಂತರದಲ್ಲಿ ದ ಕಿಂಗ್ ನೋಟಿಸ್ಡ್ ಆ್ಯಂಡ್ ನ್ಯೂ ಎಕ್ಸ್ಪೆಂಡಿಚರ್, ಅವನಿಗೆ ಗೊತ್ತಾಗುತ್ತೆ ಈ ಥಾಟ್ ಇಟ್ ವಾಸ್ ಟು ಡಿಯರ್ ಅಂತ ಗೊತ್ತಾಗುತ್ತೆ. ಅದು ಎರಡನೆಯದು ಸರಿಯಾದ ಉತ್ತರ, ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್. ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿತ್ತು. ಲಿವಿಂಗ್ ಆರೋಸ್ ಅಂತ ಹೇಳಿದರೆ ಚಿಲ್ಡ್ರನ್, ಬೌಸ್ ಅಂತ ಹೇಳಿದರೆ ಪೇರೆಂಟ್ಸ್, ಆರ್ಚರ್ ಅಂದ್ರೇ ಗಾಡು. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 4 ಕಣ್ರಿ. ವಿಚ್ ಫಾರ್ಮ್ ವಾಸ್ ಫೌಂಡೆಡ್ ಬೈ ವಂದನ ಶಿವ ಅಂತ ಇದೆ. 100% ಸರಿಯಾದ ಉತ್ತರ, ಅದು ನವಧನ್ಯ ಫಾರ್ಮ್ ಅಂತ ಆಗಿರುತ್ತೆ, ಬಿ. ಕ್ವಶನ್ ನಂಬರ್ 5 ಕಣ್ರಿ. ಕಂಪ್ಲೀಟ್ ದಿ ಅನಲಾಗ್. ಡೊನಲರಾ, ಸಿಲ್ವರ್ ಮೇಡನ್, ಡಾನ್ ಗಾನ್ಜೆಲೋ, ಗ್ಯಾಲೆಂಟ್ ಹಾರ್ಸ್ ಮ್ಯಾನ್ ಅಂತ ಇದೆಲ್ವಾ, ಆಪ್ಷನ್ ಎ ಅದೇ 100% ಸರಿಯಾದ ಉತ್ತರ. ಕ್ವಶನ್ ನಂಬರ್ 6 ಕಣ್ರಿ. ಲಾರಾಸ್ ಪೇರೆಂಟ್ಸ್ ವಾಂಟೆಡ್ ಹರ್ ಟು ಮ್ಯಾರಿ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಮರ್ಚೆಂಟ್ ಅಂತ ಇದೆಲ್ವಾ, ಅದೇ ಸರಿ, ಆಪ್ಷನ್ ಡಿ. ಕ್ವಶನ್ ನಂಬರ್ 7, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಮೆನ್ಷನ್ಡ್ ಇನ್ ದ ಪೋಯಮ್ ಅಂತ ಇದೆ. ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ ಅಂತ ಇದೆ, ಇದು ಫಸ್ಟ್ ಸ್ಟ್ಯಾನ್ಸದಲ್ಲೇ ಇದೆ. ಡ್ರೀಮ್ ಆಫ್ ದ ಸಾಫ್ಟ್ ಲುಕ್, ಅದು ಕೂಡ ಫಸ್ಟ್ ಸ್ಟ್ಯಾನ್ಸದಲ್ಲೇ ಇದೆ. ಮೂಮೆಂಟ್ ಆಫ್ ಗ್ಲಾಡ್ ಗ್ರೇಸ್ ಸೆಕೆಂಡ್ ಸ್ಟ್ಯಾನ್ಸ ಫಸ್ಟ್ ಲೈನಲ್ಲಿದೆ. ಹಾಗಿದ್ರೆ ಆಪ್ಷನ್ ಡಿ ಇದೆ ಅಲ್ವಾ, ಅದು ತಪ್ಪಾದ ಉತ್ತರ, ಅಂದರೆ ಅದೇ ಆನ್ಸರ್ ಇಲ್ಲಿ ಆಪ್ಷನ್ ಡಿ, ಆಯಿತಾ. ಕ್ವಶನ್ ನಂಬರ್ 8 ಕಣ್ರಿ. ರೀಡ್ ದ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದ ಸ್ಟೋರಿ ದಿ ಗಾರ್ಡನರ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಆಪ್ಷನ್ಸ್ ಅಂತ ಇದೆ. ಸ್ಟೇಟ್ಮೆಂಟು ರೀಸನ್ ಇದೆ. ಫ್ಯೂ ಡೇಸ್ ಆಫ್ಟರ್ ದ ತಮ್ಮಣ್ಣ ಲೆಫ್ಟ್ ಹಿಸ್ ವಿಲೇಜ್ ಬಸವಯ್ಯ ಪಾಸ್ಡ್ ಅವೇ ಅಂತ ಇದೆ. ಬಸವಯ್ಯ ಹ್ಯಾಡ್ ನೋ ಮೋರ್ ರೀಸನ್ಸ್ ಟು ಲಿವ್. ಇದೇ ಕ್ವಶನ್ಸು ಈಗ 8ರಲ್ಲಿ 4 ಕ್ವಶನ್ಸು ನಾನು ಅಪ್ಲೋಡ್ ಮಾಡಿದ್ನಲ್ವ, ಅದೇ MCQs ಬಂದಿದೆ. ಬೋತ್ ರೀಸನ್ಸ್ ಸ್ಟೇಟ್ಮೆಂಟ್ ರೀಸನ್ ಆರ್ ಟ್ರೂ ಅಂತ ಇದಲ್ವ, ಅದೇ ಸರಿಯಾದ ಉತ್ತರ ಕಣ್ರಿ. ಕ್ವಶನ್ ನಂಬರ್ 9, ಅಕಾರ್ಡಿಂಗ್ ಟು ದಿ ಓಲ್ಡ್ ಮ್ಯಾನ್ ಇನ್ ದ ಲೆಸನ್ ದಿ ಗಾರ್ಡನರ್ ಮ್ಯಾನ್ ಲಿವ್ಸ್ ಫಾರ್ ಸಮ್ ಕೈಂಡ್ ಆಫ್ ವೆಂಜಿಫುಲ್ನೆಸ್ ಅಂತ ಇದೆ. ಅದೇ ಸರಿಯಾದ ಉತ್ತರ, ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 10, ದ ಪೆಟಲ್ ಲೀವ್ಸ್ ಗ್ರ್ಯಾಜುಯಲಿ ಟೇಕ್ ದ ಶೇಪ್ ಆಫ್ ಡ್ಯಾಶ್ ಅಂತ ಇದೆ. 100% ಸರಿಯಾದ ಉತ್ತರ ರೆಪ್ಟೈಲ್ಸ್ ಅಂತ ಇದಲ್ವ, ಐಲೆಸ್ ಅದೇ. ಕ್ವಶನ್ ನಂಬರ್ 11 ಕಣ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಅಂತದೆ. ಎಷ್ಟು ಈಸಿಯಾಗಿ ಕೊಟ್ಟಿದ್ರು ಕಣ್ರಿ, ಭಾಳ ಖುಷಿಯಾಯಿತು ನೋಡಿ ಪೇಪರು. ಅವರೇ ಆನ್ಸರ್ ಕೊಟ್ಟುಬಿಟ್ಟಿದ್ದಾರೆ. ಪೆಲ್ಟನ್ ಮ್ಯಾನ್ಸನ್ ವಾಸ್ ಬಿಲ್ಟ್ BUILT ಅವರೇ ಕೊಟ್ಟುಬಿಟ್ಟಾರೆ, ಮತ್ತು ಚೇಂಜ್ ಮಾಡುವ ಹಾಗಿಲ್ಲ. ಎ ನಂಬರ್ ಆಫ್ ಪೀಪಲ್ ಅಂತ ಇದೆ. ವರ್ ಅಪಾಯಿಂಟೆಡ್, ನೆನ್ಪಿಟ್ಕೊಳ್ಳಿ, ವರ್ ಅಪಾಯಿಂಟೆಡ್, ಆಯಿತಾ. ಕ್ವಶನ್ ನಂಬರ್ 3, ಇದರಲ್ಲಿ ಡ್ಯಾಶ್ ಇನ್ವೈಟ್ ಅಂತ ಇದೆ. ವರ್ ಇನ್ವೈಟೆಡ್, ಮ್ಯೂಸಿಷಿಯನ್ಸ್ ವರ್ ಇನ್ವೈಟೆಡ್, ಆಯಿತಾ. ಮೆನಿ ಸ್ಕಾಲರ್ಸ್ ಮ್ಯೂಸಿಷಿಯನ್ಸ್ ವರ್ ಇನ್ವೈಟೆಡ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ರಿ, ಎಷ್ಟು ಈಸಿಯಾಗಿದೆ. ಟೆಂಡೂಲ್ಕರ್ ಈಸ್ ಕಾಲ್ಡ್ ದಿ ಗ್ರೇಟೆಸ್ಟ್ ಆಫ್ ಆಲ್ ದ ಟೈಮ್ಸ್ ಕ್ರಿಕೆಟ್ ಪ್ಲೇಯರ್. ಹೀ ನೆವರ್ ಡ್ಯಾಶ್ ಅಂತ ಇದೆ. ಹೀ ನೆವರ್ ಸ್ಟ್ರೈಡ್ ಅವೇ, ಅದು ಸರಿಯಾದ ಉತ್ತರ, ಆಯಿತಾ. ಹಿ ಬಿಕಮ್ ಡ್ಯಾಶ್ ಇನ್ ದ ಗೇಮ್ ಎಕ್ಸ್ಪರ್ಟ್ ಅಂದರೆ ವೆಲ್ ವರ್ಸ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದಂತೂ ಗಿಚ್ಚಿ ಕಂಡ್ರೆ, ಎಲ್ಲರಕ್ಕೆ 5 ಅಂಕಗಳು ಬಂದೇ ಇರ್ತವೆ ಅಂತ ಅಂದುಕೊಂಡಿದ್ದೇನೆ. ಒಂದು ಪ್ಯಾಸೇಜನ್ನು ಓದಿ ಕೆಳಗಡೆ ಮ್ಯಾಚ್ ದ ಫಾಲೋಯಿಂಗನ್ನು ಬರೀಬೇಕಿತ್ತು. ವೇರ್ ಅಂದರೆ ಎಲ್ಲಿ ಅಂತ ಕೇಳಲಾಗಿದೆ. ಇಂಗ್ಲೀಷ್ ವರ್ಕ್ಶಾಪ್ ವಾಸ್ ಹೆಲ್ಡ್ ಇನ್ ದ ಸೆಮಿನಾರ್ ಹಾಲ್. ಎಲ್ಲಿ? ಸೆಮಿನಾರ್ ಹಾಲಿನಲ್ಲಿ. ಹಾಗಿದ್ದರೆ ವೇರ್ ಅಂದ್ರೇನು? ಸೆಮಿನಾರ್ ಹಾಲ್ ಅನ್ನುವಂಥದ್ದು ಸರಿಯಾದ ಉತ್ತರ 3, ಆಯಿತಾ. ಇಟ್ ಅಂದರೆ ಏನು? ದ ಲೆಕ್ಚರರ್ಸ್ ವರ್ ಸೀಟೆಡ್. ಇಟ್ ವಾಸ್ ಅಟೆಂಡೆಡ್ ಬೈ ಮೆನಿ ಲೆಕ್ಚರರ್ಸ್. ಏನು ಇಟ್ ವಾಸ್ ಅಂದರೆ ಇಂಗ್ಲೀಷ್ ವರ್ಕ್ಶಾಪ್ ವಾಸ್ ಅಟೆಂಡೆಡ್, ಆಯಿತಾ. ಇಷ್ಟು ನೆನ್ಪಿಟ್ಕೊಳ್ಳಿ, ಇಂಗ್ಲೀಷ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದು, ಆಯಿತಾ. ಹಾಗಾಗಿ ಇಟ್ ಅಂದರೆ ಇಂಗ್ಲೀಷ್ ವರ್ಕ್ಶಾಪ್ ಅಂತ. ಭಾಳ ಜನ ವಿದ್ಯಾರ್ಥಿಗಳು ಸೆಮಿನಾರ್ ಅಂತ ಬರೆದುಬಿಟ್ರಿ, ತಪ್ಪು ಕಂಡ್ರಲ್ಲ. ಕ್ವಶನ್ ನಂಬರ್ 3, ಹೂ ಅಂದರೆ ಯಾರು ಅಂತ ಇದೆ. ಹೂ ಅಂದರೆ ಯಾರು? ಮೆನಿ ಲೆಕ್ಚರರ್ಸ್ ಅಂತ ಅಲ್ಲೇ ಕೊಟ್ಟಿದ್ದಾರೆ, ಅದರ ಹಿಂದೆ ಬನ್ನಿ. ವಿಚ್ ಅಂದರೆ ಏನು ಅಂತ ಕೇಳಿದ್ದಾರೆ ನೋಡಿ. ಎ ಫ್ಯೂ ವರ್ಕ್ ಶೀಟ್ಸ್ ವಿಚ್ ವರ್ ಗಿವನ್. ಏನು ಕೊಟ್ಟಿದ್ರು? ವಿಚ್ ಅಂದರೆ ಏನು? ವರ್ಕ್ ಶೀಟ್ಸ್ ಅಂತ ಬರೀಬೇಕು. ವೆರಿ ಗುಡ್. ನೆಕ್ಸ್ಟು ಹೀ ಅಂದರೆ ಯಾರು ಅಂತ ಕೇಳಿದರೆ, ಹೀ ಅಂದರೆ ಡೆಪ್ಟಿ ಡೈರೆಕ್ಟರ್ ಅಂತ. ವಿದ್ಯಾರ್ಥಿಗಳೇ, ಈಗ ಪಾರ್ಟ್ ಬಿ ಕಡೆಗೆ ನಾವು ಹೋಗ್ತಾ ಇದ್ದೀವಿ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 sentences ಈಚ್ ಅಂತ ಇದೆ. ವೈ ಡಿ ದ ಕಿಂಗ್ ಆಫ್ ಮೊನಾಕೋ ಆರ್ಡರ್ ದಿ ಡೆತ್ ಪೆನಾಲ್ಟಿ ಟು ಲೈಫ್ ಇಂಪ್ರಿಸನ್ಮೆಂಟ್ ಇನ್ 2 years ಅಂತ ಇದೆ. ಕ್ವಶನ್ ನಂಬರ್ 14 ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ. ದೆರ್ ವಾಸ್ ನೋ ಗೆಲಿಟಿನ್ ಮಿಷಿನ್
ಆ್ಯಂಡ್ ಎಕ್ಸಿಕ್ಯೂಷನರ್ ಇನ್ ದಟ್ ಕಿಂಗ್ಡಮ್. ಇನ್ನೊಂದು, ಆ್ಯಂಡ್ ಇಟ್ ವಾಸ್ ಮೋರ್ ಎಕ್ಸ್ಪೆನ್ಸಿವ್ ಟು ದಟ್ ಕಂಟ್ರಿ, ಸೊ ದ ಕಿಂಗ್ ಆಫ್ ಮೊನಾಕೋ ಆಲ್ಟರ್ ದಿ ಡೆತ್ ಜಡ್ಜ್ಮೆಂಟ್. 3 ಬರೀಬೇಕು. ಕ್ವಶನ್ ನಂಬರ್ 15 ನೋಡಿರಿ. ಸಿಲ್ವರ್ ಮೇಡನ್ ಸ್ಪೆಂಟ್ ಸೆವರಲ್ ಸೀಸನ್ಸ್ ವೇರ್ ವಿಲ್ಲಾ ಅಂತ, ವೆಲ್ಲಾ, VILLA. ವಾಟ್ ವಾಸ್ ಇಟ್ ಕಾಲ್ಡ್ ಅಂತ ಇದೆ, ಅದನ್ನು ಏನಂತ ಕರಿತಾ ಇದ್ರು ಅಂದರೆ ಮ್ಯಾರಿಸೆಲ್ಲಾ ಅಂತ ಕರಿತಾ ಇದ್ರು. ಕ್ಲಿಯರ್. ಕ್ವಶನ್ ನಂಬರ್ 16, ನೇಮ್ ದ 2 ನೇಷನ್ಸ್ ಅಂತ ಇದೆ. ಎಷ್ಟು ಈಸಿ ಗೊತ್ತಾ? ಅಜ್ಜ ಕತೆ ಹೇಳಿದ ಮೇಲೆ, ಅಮ್ಮ ನನಗಿದು ಕತೆ ಯಾಕೆ ಹೇಳಿದೆ ಅಂದರೆ ಈ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿ ನಾನು ಅಮೇರಿಕಾ ಹಾಗೂ ರಷ್ಯಾ ಬಗ್ಗೆ ಓದಿದೆ, ಯುದ್ಧಗಳ ಬಗ್ಗೆ ಅಂತಲೇ. ಹಾಗಾಗಿ ಸರಿಯಾದ ಉತ್ತರ ಕ್ವಶನ್ ನಂಬರ್ 16ಕ್ಕೆ ಅಮೇರಿಕಾ ಆ್ಯಂಡ್ ರಷ್ಯಾ. ಕ್ವಶನ್ ನಂಬರ್ 17, ವಾಟ್ ವುಡ್ ದಿ ಚೈಲ್ಡ್ಸ್ ಫುಟ್ ಲೈಕ್ ಟು ಬಿ ಇನ್ ದ ಪೋಯಮ್ ಅಂತ ಇದೆ. ಅದಕ್ಕೆ ಬಟರ್ಫ್ಲೈ ಹಾಗೂ ಆ್ಯನ್ ಆ್ಯಪಲ್ ಅಂತ ಬರೀಬೇಕು. ಬಟರ್ಫ್ಲೈ ಎ ಅಂತ ಹಾಕಿ, ಸೆಕೆಂಡ್ ಒನ್ ಆ್ಯನ್ ಆ್ಯಪಲ್ ಅಂತ ಹಾಕಬೇಕು. ಈಗ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವು ನೋಡೋಣ. ಹೌ ಡಸ್ ಶೇಕ್ಸ್ಪಿಯರ್ ಹೈಲೈಟ್ ದ ಜೂಲಿಯಟ್ಸ್ ಬ್ಯೂಟಿ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತ ಇದೆ. ಡಿಸ್ಕ್ರೈಬ್ ದಿ, ಏನಿಲ್ಲ ಕಣ್ರಿ, ಅದೇ ಸೇಮ್ ಆನ್ಸರು, ಮೊದಲನೆಯ ಪಾರ್ಟ್ ಇದೆ ಅಲ್ವಾ, ಅದೇ ಆನ್ಸರು. ಡಿಸ್ಕ್ರೈಬ್ ದ ಕ್ರಿಮಿನಲ್ಸ್ ಲೈಫ್ ಆಫ್ಟರ್ ದಿ ಹಿಸ್ ರಿಲೀಸ್ ಫ್ರಮ್ ದಿ ಪ್ರಿಸನ್ ಅಂತ ಇದೆ. ಏನೂ ಇಲ್ಲ. ನೋಡಿ, ಆಫ್ಟರ್ ಮೂವಿಂಗ್ ಫ್ರಮ್ ದಿ ಪ್ಯಾಲೇಸ್, ಹೌದಲ್ವಾ, ವಿತ್ a pension of 1/3 of his pension. When he moved from the palace, he bought a bit of land, ಅಥವಾ he purchased a bit of land and he started market gardening. ಹೌದಲ್ವಾ. and he was very happy. Every year he did not forget to come back to the Monaco country to collect his pension and he ಇಂತ ಬರೆಯುವುದು. ಕ್ವಶನ್ ನಂಬರ್ 20, ವೈ ಡಸ್ ದಿ ಪೊಯೆಟ್ ಸೇ ದ, ಇದು ಸಮ್ಮರಿ ಆಫ್ ದಿ ಪೋಯಮ್ ಆನ್ ಚಿಲ್ಡ್ರನ್, ಪಕ್ಕಾ ಫಿಕ್ಸ್ ಕಂಡ್ರೆ. ನೆಕ್ಸ್ಟು ನೋಡಿ, ಹಾರ್ಟ್ ಕ್ವಶನ್ ಒಂದು ಕೊಡ್ತಾರೆ ಅಂದರೆ ಟಾಗೂರ್ ಬಗ್ಗೆ ಹಾರ್ಟ್ ಕ್ವಶನ್ ಕೊಟ್ಟಿದ್ದರು. ಕ್ವಶನ್ ನಂಬರ್ 22, ಹೌ ಈಸ್ ದ ಪೊಯೆಟ್ ಲವ್ ಡಿಫ್ರೆಂಟ್ ಫ್ರಮ್ ದಿ ಅದರ್ಸ್ ಅಂತ ಇದೆ. 1 ಯುವರ್ ವರ್ಡಿನ ಸಮ್ಮರಿ ಬರೆದು ಗೀಚ್ ಹಾಕ್ಬಿಟ್ರೆ ಮುಗದೇ ಹೋಗೋದು. ಕ್ವಶನ್ ನಂಬರ್ 23, ವಾಟ್ ಆರ್ ದಿ ಚೇಂಜಸ್ ನೋಟಿಸ್ಡ್ ಇನ್ ದ ಓನರ್ಸ್ ವೈಫ್ ಅಂತ ಇದೆ. 100% ಇದು ಬರುತ್ತೆ ಅಂತ ಇವತ್ತು ಹೇಳ್ತಾ ಇದ್ದೆ, ಅವತ್ತು ಹೇಳ್ತಾ ಇದ್ದೆ ನಾನು. ಪೇಜ್ ನಂಬರ್ 60, ಓದರಲ್ಲೇ ನೋಡಿ ಬಂದಿದೆ. ಬನ್ನಿ ಸರ್, ಕ್ವಶನ್ ನಂಬರು ಮುಗಿದೇ ಹೋಯಿತು. 4 ಅಂಕದ ಪ್ರಶ್ನೆಗಳಲ್ಲಿ ನೋಡೋಣ. ಅಯ್ಯೋ ದೇವ್ರೆ, ಇದು ಸ್ವಲ್ಪ ನಮ್ಮ ಹುಡುಗರಿಗೆ ಟಫ್ ಆಗಿರ್ಬೋದು. 24 ಬೇಡ ಬಿಡಿ. 25ಕ್ಕೆ ನೋಡಿ, ಸಮ್ಮರಿ ಬರೆದು ಗೀಚ್ ಹಾಕ್ಬಿಡ್ತೀರ, ಮುಗದೇ ಹೋಗೋದು. ಯಾವುದು? ಆನ್ ಚಿಲ್ಡ್ರನ್ನು. 26 ನೋಡೋಣ. ಅರ್ತ್ ಡೆಮೋಕ್ರಸಿ ಟ್ರಾನ್ಸ್ಲೇಟ್ ಇನ್ ಟು ರೆಸ್ಪೆಕ್ಟಿಂಗ್ ದ ಫ್ರೀಡಮ್ ಆಫ್ ಆಲ್ ದ ಸ್ಪೀಸೀಸ್ ಆಫ್ ದ ಲೈಫ್ ಇನ್ ದ ಲೈಫ್ ಟುಗೆದರ್. ಹೌ ಡಸ್ ದ ನೇಷನ್ ಜಸ್ಟಿಫೈ ದಿಸ್ ಎ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅಂತ. ಇದು ಬರಲ್ವಾ? ಬಿಟ್ಟಾಕ್ಬಿಡಿ ಸರ್, ಬೇಡ, ಭಾಳ ತಲೆ ಕೆಡಿಸ್ಕೊಬಾರ್ದು. ಬನ್ನಿ ಈಗ. ಹೌ ಡಿಡ್ ಲಾರಾ ಆ್ಯಂಡ್ ದಿ ಗಾನ್ಸಲೋ ಕ್ಲೆವರ್ಲಿ ಹೈಡ್ ದೇರ್ ಟ್ರೂ ಐಡೆಂಟಿಟೀಸ್ ವೈಲ್ ರಿಕಾಲಿಂಗ್ ದರ್ ಪಾಸ್ಟ್ ಇನ್ ದಿ ಪ್ಲೇ ಅಂತ ಇದೆ. ಇಬ್ಬರು ಸುಳ್ಳು ಕತೆ ಹೇಳಿದ್ರಲ್ವ, ಅದನ್ನೇ ಬರೀಬೇಕು ಸರ್. 27ನೇ ಕ್ವಶನಿಗೆ ಇಬ್ಬರು ಫಾಲ್ಸ್ ಸ್ಟೋರಿ ಆಫ್ ಡಾನ್ ಗಾನ್ಸಲೋ ಟು ಹೈಡ್ ಹಿಸ್ ಐಡೆಂಟಿಟಿ. ಈ ಇಂಟ್ರೊಡ್ಯೂಸ್ ದ ನ್ಯೂ ಕ್ಯಾರೆಕ್ಟರ್ ಆಫ್ ಹಿಸ್ ಕಸಿನ್ ಶಿ, ಯಾರು ಡಾನ್ ಲಾರಾ. ಟು ಹೈಡ್ ಹರ್ ಐಡೆಂಟಿಟಿ ಶಿ ಇಂಟ್ರೊಡ್ಯೂಸ್ಡ್ ಫೇಕ್ ಕ್ಯಾರೆಕ್ಟರ್ ಆಫ್ ಹರ್ ಬೆಸ್ಟ್ ಫ್ರೆಂಡ್. ಈ ರೀತಿಯಾಗಿ ಆಯಿತಾ, ಭಾಳ ಈಸಿಯಾಗಿ ಕತೆ ಬರಿಬೋದಿತ್ತು. 28ನೇ ಕ್ವಶನ್ನು, ಡಿಸ್ಕ್ರೈಬ್ ದಿ ಸರ್ಕಮ್ಸ್ಟೆನ್ಸ್ ದಟ್ ಲೆಡ್ ದ ತಮಣ ಟು ಬಿಕಮ್ ದ ನಾನ್ ಎಂಟಿಟಿ ಅಂಡ್ ಅವೆಂಜ್ ಹಿಮ್ಸೆಲ್ಫ್ ಇನ್ ದಿ ಲೆಸನ್ ಅಂತ ಇದೆ. ಹಾಗೆ ನೋಡಿದರೆ ಎಲ್ಲ ಕ್ವಶನ್ ಪೇಪರ್ಗಿಂತ ಸ್ವಲ್ಪ ಟಫ್ ಅಂತ ಹೇಳಿದರೆ ಕ್ವಶನ್ ಆನ್ಸರ್ಸ್ಗಳಲ್ಲಿ ಅದು ಬೆಂಗಳೂರು ಸೌತ್ ಆಗಿತ್ತು. ಹೋಪ್ ನೀವೆಲ್ಲರೂ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಕ್ವಶನ್ ಆನ್ಸರು ಅದು ನಿಮ್ಮ ಭಾಗವಾಗಿತ್ತು, ಆದರೂ ಕೂಡ ಮಾಡಿರ್ತೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಟು ದ ಫುಡ್ ಫ್ರಮ್ ಇಸ್ ಚೈಲ್ಡಿನ ಸಮ್ಮರಿ ಬರೆದು ಮುಗದೇ ಹೋಯಿತು. 9 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿತ್ತು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ಮುಂದಿನ ಭಾಗವನ್ನು ನಾವೀಗ ಗ್ರಾಮರನ್ನು ನೋಡ್ತಾ ಇದ್ದೇವೆ. ಲೀಗಲ್ ಅಂತ ಇದೆ, ಇದಕ್ಕೆ ಆನ್ಸರು ಇಲ್ಲೀಗಲ್, ILLEGAL, ಅದೇ 100% ಸರಿಯಾದ ಉತ್ತರ. ಇಲ್ಲೀಗಲ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಪೋಯಮ್ ಅದಾದರೂ ಬರಿಬೋದಿತ್ತು ಆಯಿತಾ. ಆಂಟೋನಿಮ್ ಗುಡ್ಡಿಗೆ ಬ್ಯಾಡ್. ಬನ್ನಿ ಸರ್, ಪಾರ್ಟ್ ಡಿನಲ್ಲಿದ್ದೇವೆ ಈಗ. ದ ಚಿಲ್ಡ್ರನ್ ವರ್ ಎಕ್ಸೈಟೆಡ್ ಅಬೌಟ್ ದ ಟ್ರಿಪ್ ವೇರ್ ಇನ್ ಸಮ್ಮರ್ ಅಂತ, ಪ್ರಿಪೋಷನ್ ಇನ್ ಸಮ್ಮರ್ ಅಂತ ಆಯಿತಾ. ಕ್ವಶನ್ ನಂಬರ್ 2 ಇದನ್ನು ನೋಡೋಣ ಈಗ. ಭಾಳ ಈಸಿಯಾಗಿ ಕೊಟ್ಟಿದ್ದಾರೆ. ಫಸ್ಟು ನೌನ್ ಬರೀರಿ ಅಥವಾ ಪ್ರೊನೌನ್. ದಿ ಬಾಯ್ ಕ್ವಿಕ್ಲಿ ಸಾಲ್ವ್ಡ್ ಅ ಡಿಫಿಕಲ್ಟ್ ಪಜಲ್. ದಿ ಬಾಯ್ ಕ್ವಿಕ್ಲಿ ಸಾಲ್ವ್ಡ್ ಆ ಡಿಫಿಕಲ್ಟ್ ಪಜಲ್, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3, ನೀದರ್ ದ ಟೀಚರ್ ನಾಟ್ ದ ಸ್ಟೂಡೆಂಟ್ಸ್ ವರ್ ರೆಡಿ ಫಾರ್ ದಿ ಸರ್ಪ್ರೈಸ್ ಅಂತ ಇದೆ. ಎ ಸ್ವಿಚ್ ಇನ್ ಟೈಮ್ ಸೇವ್ಸ್, SAVES, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ರೈಟ್ ಲಿಂಕರ್ಸ್ ಅಂತ ಇದೆ. ದ ಸಿಲ್ವರ್ ಮೇಡನ್ ವೇಟೆಡ್ ಫಾರ್ ದ ಗ್ಯಾಲೆಂಟ್ ಹಾರ್ಸ್ಮ್ಯಾನ್ ಬಿಕಾಸ್ ಶಿ ಲವ್ಡ್ ಹಿಮ್. ಫಸ್ಟ್ ಆನ್ಸರ್ ಏನು? ಬಿಕಾಸ್. ಬಟ್ ಹಿ ಡಿಡ್ ನಾಟ್ ಟರ್ನ್ ಅಪ್, ಬರಲೇ ಇಲ್ಲ ಕಣ್ರಿ ವಾಪಸ್ಸು. ಬಟ್
ಸೊ ಶಿ ಲೆಫ್ಟ್ ದಿ ಹೌಸ್, ಹಾಗಾಗಿ ಅಂತ. ಫಸ್ಟ್ ಆನ್ಸರ್ ಬಿಕಾಸ್, ಸೆಕೆಂಡ್ ಬಟ್, ಥರ್ಡ್ ಒನ್ ಸೊ, ಆ್ಯಂಡ್ ವೆಂಟ್ ಟು ದ ಬೀಚ್. ಇಷ್ಟೇ ಮುಗೀತು. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಕ್ವಶನ್ ಟ್ಯಾಗ್ 1 ಮಾರ್ಕ್ಸ್ ಸಿಗಿತ್ತು. ಶಿ ಈಸ್ ಯುವರ್ ಕ್ಲಾಸ್ಮೇಟ್, ಈಸಂಟ್ ಶಿ ಅಷ್ಟೇ ಸರ್ ಆನ್ಸರು. ಈಸು ನಾಟು ಶಿ, ಅದನ್ನು ನಾಟನ್ನು ಅಪಾಸ್ಟ್ರಫಿ ಹಾಕಿ ಬರೀಬೇಕು. ಈಸಂಟ್ ಶಿ ಅಂತ ಕ್ವಶನ್ ಮಾರ್ಕು. ಡ್ಯಾಶ್ ಇಂಡಿಯಾ ಲಾಂಚ್ಡ್ ಇಟ್ಸ್ ಫಸ್ಟ್ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಇದೆ. WH ಕ್ವಶನ. ವೆನ್ ಡಿಡ್ ಇಂಡಿಯಾ ಲಾಂಚ್, ನೋಡಿ ವೆನ್ ಡಿಡ್ ಇಂಡಿಯಾ ಲಾಂಚ್ಡ್ ಅಂತ ಆನ್ಸರ್ ಬರೆದ್ರೆ ತಮ್ಮ ಹೊಗೆ ಹಾಕೊಂಡ್ರಿ ಅಂತಾನೆ. ವೆನ್ ಡಿಡ್ ಇಂಡಿಯಾ ಲಾಂಚ್ ಇಟ್ಸ್ ಫಸ್ಟ್ ಮಾರ್ಸ್ ಆರ್ಬಿಟರ್ ಮಿಷಿನ್ ಇಸ್ ದ ರೈಟ್ ಆನ್ಸರ್. ಆರ್ ಅಂತ ಕೊಟ್ಟಿದ್ದಾರೆ. ರೆಕ್ಟಿಫೈ, ಏನು ತಪ್ಪಿದೆ ಹುಡುಕ್ರಲ್ಲೇ ತಮ್ಮ ಅಂತ. ಬನ್ನಿ. ಎ ಮ್ಯಾನ್ ಬಿಲ್ಟ್ ಅ ಬಿಗ್ಗೆಸ್ಟ್ ಬಿಲ್ಡಿಂಗ್ ಇನ್ ದಿ ಟೌನ್ ಅಂತ ಇದೆ. ಅದು ತಪ್ಪಲ್ವಾ? ಎ ಮ್ಯಾನ್ ಬಿಲ್ಟ್ ದಿ ಬಿಗ್ಗೆಸ್ಟ್ ಅಂತ ಬರಬೇಕು. ಎ ತಪ್ಪಲ್ಲಿ. ನೀವೇನು ಮಾಡ್ತೀರಾ ಗೊತ್ತಾ, ಬಿಗ್ಗೆಸ್ಟೇ ತಪ್ಪು ಅಂತ ಇಟ್ಟು ಬಿಡ್ತೀರಾ. ಅಲ್ಲ ಕಂಡ್ರೋ, ಆರ್ಟಿಕಲ್ ತಪ್ಪಿದೆ ಎ, ಅದನ್ನು ತೆಗೆದು ದಿ ಅಂತ ಅಲ್ಲಿ ಹಾಕಬೇಕಿತ್ತು ಅಷ್ಟೇ. ದಿ. ಕ್ವಶನ್ ನಂಬರ್ 2. ಹಿ ಡೋಂಟ್ ಲೈಕ್ ಟು ಈಟ್ ಸ್ಪೈಸಿ ಫುಡ್ ಅಂತ ಇದೆ. ಅದು ಡೋಂಟ್ ಅಲ್ಲ, ಡಸ್ ಅಂತ ಆಗಬೇಕು. ಡಸ್ ನಾಟ್ ಅಂತ ಅಷ್ಟೇ. ಹಿ ಡಸ್ ನಾಟ್ ಲೈಕ್ ಟು ಈಟ್ ಸ್ಪೈಸಿ ಫುಡ್ ಅಂತ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಈಗ ನೋಡಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ದ ನೋಟ್ಸ್ ಬೈ ಫಿಲ್ಲಿಂಗ್ ಅಂತ ಇದೆ. ದಿ ಐಫಿಲ್ ಟವರ್ ಲೊಕೇಟೆಡ್ ಇನ್ ಪ್ಯಾರಿಸ್, ಹೌದಲ್ವಾ? ಬನ್ನಿ. ಫಸ್ಟ್ ಆನ್ಸರು ಐಫಿಲ್ ಟವರ್ ಲೊಕೇಟೆಡ್ ಇನ್, ಬಾಕ್ಸಿಗೇನೋ ಒಂದೇ ಆನ್ಸರಿಗೆ ಪ್ಯಾರಿಸ್ ಅಂತ ಬರೀಬೇಕು. ಬಿಲ್ಟ್ ಆ್ಯಸ್ ಡ್ಯಾಶ್ ಅಂತ ಇದೆ, ಆಯಿತಾ? ಆರ್ಚ್. ಬಿಲ್ಟ್ ಆ್ಯಸ್ ದಿ ಎಂಟ್ರೆನ್ಸ್ ಆರ್ಚ್ ಟು ದಿ ವರ್ಲ್ಡ್ ಫೇರ್ ಹೆಲ್ಡ್ ದಟ್ ಇಯರ್ ಇನಿಷಿಯಲಿ. ನೋಡಿ, ಹೈಟ್ ಆಫ್ ಯಾವುದು ಐಫಿಲ್ ಟವರ್ ಇಸ್ ಮೇಡ್ ಆಫ್ ಹೈಟ್ ಆಫ್ 324 ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟು ಕಂಪ್ಲೀಟೆಡ್ ಒಂದು ಆನ್ಸರ್ ಇದೆ ಅಲ್ವಾ, ಎಲ್ಲಿದೆ ರೀ ಅದಕ್ಕೆ? ಹೈಟ್ ಆಫ್ ಆಯಿತು, ಅದು ಆಯಿತು. ಆ ಆನ್ಸರ್ 3 ಹುಡುಕ್ತಾ ಇದ್ದೀವಿ. 1889 ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಆಯಿತಾ? ಎಂಟ್ರೆನ್ಸ್ ಆರ್ಚ್ ಒಂದು. ಫಸ್ಟ್ ಒನ್ ಆನ್ಸರ್ ಏನಂತ ಬರೀತೀರಾ? ಲೊಕೇಟೆಡ್ ಇನ್ ಪ್ಯಾರಿಸ್ ಅಂತ ಬರೀಬೇಕು. ಫಸ್ಟ್ ಆನ್ಸರು ಪ್ಯಾರಿಸು, ಸೆಕೆಂಡ್ ಆನ್ಸರು ಏನಂತ ಬರೆದ್ರಿ? ದಿ ಎಂಟ್ರೆನ್ಸ್ ಆರ್ಚ್ ಅಂತ. ಥರ್ಡ್ ಆನ್ಸರು 1889 ಅಂತ. ಲಾಸ್ಟ್ ಒನ್ ಹೈಟ್ ಆಫ್ 324 ಅಂತ. ಬನ್ನಿ ಸರ್, ಈಗಿರುವಂಥದ್ದು ಎಷ್ಟು ಈಸಿ ಕೊಟ್ಟುಬಿಟ್ಟಿದ್ರು, ನನಗಂತೂ ಭಾಳ ಖುಷಿ ಆಯಿತು ನೋಡಿ. ರಿಪೋರ್ಟೆಡ್ ಸ್ಪೀಚು. ಡಾನ್ ಗಾನ್ಸಲೋ ಏನಂತ ಹೇಳ್ತಾರೆ ನೋಡಿ. ಏನೇನು ಸರ್, ಟೈಪ್ 1 ಕೊಟ್ಟು ಕೈ ಬಿಟ್ಟಿದ್ದಾರೆ. ಭಾಳ ಈಸಿ ಇತ್ತು ನಿಮಗೆ. ಟೈಪ್ 2 ಟೈಪ್ 3 ಕೊಳ್ಳೇ ಇಲ್ಲ. ಬೆಂಗಳೂರು ಸೌತ್ ಭಾಳ ಲಕ್ಕಿ ಫೆಲೋಸ್ ನೀವು. ಡಾನ್ ಗಾನ್ಸಲೋ ಸೆಡ್ ಡೊನಾಲರಾ ದ್ಯಾಟ್ ಹಿ ವಾಸ್, ಐ ಇರೋದು ಹಿ ಮಾಡಿ, ಆ್ಯಮ್ ಇರೋದು ವಾಸ್ ಮಾಡಬೇಕಿತ್ತು ಅಷ್ಟೇ. ಹಿ ವಾಸ್ ಫಾಂಡ್ ಆಫ್ ಗುಡ್ ವರ್ಸಸ್. ಮತ್ತೆ ಮುಂದುವರಿತಲ್ವಾ? ಆ್ಯಂಡ್ ನೋಡಿ, ಹಿ ಹ್ಯಾಡ್, ನೋಡಿ ಐ ಹೋದಿ ಹಿ ಆಯಿತು. ಹಿ ಹ್ಯಾಡ್ ಈವನ್ ಕಾಂಪೋಸ್ಡ್, ಅಥವಾ ಹಿ ಈವನ್ ಹ್ಯಾಡ್ ಕಾಂಪೋಸ್ಡ್ ಸಮ್ ಇನ್ ಹಿಸ್ ಯೂತ್ ಅಂತ. ಮೈ ಚೇಂಜಸ್ ಟು ಹಿಸ್ ಆಗುತ್ತೆ. ಆಯಿತಾ? ಮುಗೀತು ಅಲ್ಲಿಗೆ. ಡೊನಾಲರಾ ಯಾರು? ಡೊನಾಲರಾ, ಹೌದಲ್ವಾ? ರಿಪ್ಲೈಡ್ ಡಾನ್ ಗಾನ್ಸಲೋ, ಇಫ್ ದೇ ವರ್ ಗುಡ್ ಒನ್ಸ್. ಇಫ್ ದೇ ವರ್ ಗುಡ್ ಒನ್ಸ್, ಅದು ಸರಿಯಾದ ಉತ್ತರ. ಗುಡ್ ಒನ್ಸಿಗೆ. ಡಾನ್ ಗಾನ್ಸಲೋ ರಿಪ್ಲೈಡ್ ಡೊನಾಲರಾ. ಆಯಿತಾ? ಈ ರೀತಿಯಾಗಿ ಬರೀಬೇಕು. ಏನಂತ ಬರೀತಾನೆ ನೋಡಿ. ದೇ ವರ್ ಆಫ್ ಆಲ್ ಕೈಂಡ್ಸ್ ಆ್ಯಂಡ್ ದಟ್ ಹಿ ವಾಸ್ ಅ ಗ್ರೇಟ್ ಫ್ರೆಂಡ್ ಆಫ್. ಆದರೆ ಬಹಳ ಕಡೆ ವಿದ್ಯಾರ್ಥಿಗಳೇ ಈ ವಾಸನ್ನು ವಾಸ್ ಡಿ ಅಂತಲೇ ಹೇಳಿದ್ದಾರೆ. ಆದರೆ ಕೆಲವೊಂದು ಕಡೆ ಹಿ ಹ್ಯಾಡ್ ಬೀನ್ ಎ ಗ್ರೇಟ್ ಫ್ರೆಂಡ್ ಆಫ್ ಎಸ್ಪೋನ್ಸಿಡಾ, ಝೋರಿಲ್ಲಾ, ಬೆಕ್ಕರ್ ಆ್ಯಂಡ್ ಅದರ್ಸ್, ಆ್ಯಂಡ್ ಆ್ಯಡೆಡ್ ದಟ್ ಹಿ ಹ್ಯಾಡ್ ಫಸ್ಟ್ ಮೆಟ್ ಝೋರಿಲ್ಲಾ ಇನ್ ಅಮೇರಿಕಾ. ಯಾಕೆ ಸರ್ ಇಲ್ಲಿ ಬಂತು ಅಂತ ಹೇಳಿದರೆ ನೋಡಿ, ಈ ಮೆಟ್ ಅನ್ನುವಂಥದ್ದೇ ವರ್ಬು ಪಾಸ್ಟ್ ಟೆನ್ಸಲ್ಲಿದೆ, ಅದು ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಹಾಗಾಗಿ ಹ್ಯಾಡ್ ಮೆಟ್ ಅಂತ ಆಗತ್ತೆ. ಫಸ್ಟ್ ಲೈನಲ್ಲಿ ಕಾಂಪೋಸ್ಡ್ ಅನ್ನುವಂಥದ್ದು ವರ್ಬು, ಅದು ಪಾಸ್ಟ್ ಟೆನ್ಸು, ಅದು ಕೂಡ ಹ್ಯಾಡ್ ಕಾಂಪೋಸ್ಡ್ ಅಂತ ಆಗತ್ತೆ. ಕ್ವಶನ್ ನಂಬರ್ 35.
ಸಂಧ್ಯಾ ಗ್ರೀಟಿಂಗ್ಸ್ ಅಂತ ಇದೆ, ಗುಡ್ ಮಾರ್ನಿಂಗ್ ಅಂತ ಬರಿಬೇಕು. ಹೌ ಆರ್ ಯು ಅಂತ ಇದೆ. ಅವಾಗ ಏನು ಕೃಷ್ಣವೇಣಿ ಅವಳು ಹೇಳ್ತಾಳೆ, ಹೆಲೋ ಸಂಧ್ಯಾ, ಐ ಆಮ್ ಫೈನ್, ಕುಡ್ ಯು ಪ್ಲೀಸ್ ಟೆಲ್ ಮೀ ದ ಡೇಟ್ ಆಫ್ ದಿ ಡಿಬೇಟ್ ಕಾಂಪಿಟೀಷನ್ ಅಂತ ಇದೆ. ಅವಾಗ ಇವಳು ಹೇಳಬೇಕು, ಏನಂತ ಆನ್ಸರ್ ಹೇಳಬೇಕು. ಇಟ್ ಈಸ್ ಆನ್, ಯಾವುದಾರ ಒಂದು ಡೇಟ್ ಹಾಕ್ರಿ. ಇಟ್ ಈಸ್ ಆನ್ ಯಾವುದು, ಇವತ್ತು 14th October 2025. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಬರ್ತಾರೆ, ಮುಗಿಯೋದು. ನೋಡಿ ವಿದ್ಯಾರ್ಥಿಗಳೇ, ಲೆಟರ್ ರೈಟಿಂಗನ್ನು ಇನ್ನೂ ಯಾರಿಗೆ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ನೀಡಿದ್ದೇನೆ, ಅದನ್ನು ಉಪಯೋಗಿಸ್ಕೊಂಡು ಕಲೀರಿ. ಲೆಟರ್ ರೈಟಿಂಗು ಬೆಸ್ಟು. ಇದನ್ನು ಬರೆದು ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ನಾನು ಕಂಡ ಹಾಗೆ ನನ್ನ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಹೇಳ್ತಾ ಇರುವಂಥದ್ದು, ಸ್ಪೀಚ್ ರೈಟಿಂಗಲ್ಲಿ 5ಕ್ಕೆ 5 ಇಲ್ಲಿವರೆಗೂ ತೆಗೆದುಕೊಂಡ ವಿದ್ಯಾರ್ಥಿಗಳೇ ಇಲ್ಲ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ಈ ಲೆಟರ್ ರೈಟಿಂಗನ್ನು ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ. ಇಲ್ಲಿ ಮಿಸ್ಟೇಕ್ಗಳು ಕಡಿಮೆ ಆಗುತ್ತೆ, ನಿಮ್ಮ ಸ್ಪೀಚ್ ರೈಟಿಂಗಲ್ಲಿ ಮಿಸ್ಟೇಕ್ಗಳು ಬಹಳ ಆಗುತ್ತೆ. ರೀಸನ್ ಏನು ಅಂತ ಹೇಳಿದರೆ, ಟೆನ್ಸಸ್ಗಳ ಪ್ರಾಬ್ಲಮ್ ಇದೆ ನಿಮಗೆ. ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಕಂಟಿನ್ಯೂಸ್ ಎಲ್ಲ ಹಾಕಿ ಸ್ಪೀಚ್ ರೈಟಿಂಗ್ ಬರೆದು ಬಿಡ್ತೀರಾ. ಹಾಗಾಗಿ ಅದು ಒಪ್ಪಿಗೆ ಕೊಡಲ್ಲ, ಅದು 5ಕ್ಕೆ 5 ಕೊಡಲಿಕ್ಕೆ. ಇಲ್ಲಿ ಏನು ತೊಂದರೆನೇ ಇಲ್ಲ ಲೆಟರ್ ರೈಟಿಂಗಲ್ಲಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ಬೆಂಗಳೂರು, ಮತ್ತೊಮ್ಮೆ ನನ್ನ ಪ್ರೀತಿ ನಿಮಗಾಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.